ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಿಖಿತ್ ರಾಜರ್. ನನ್ನ ಚಾನಲ್ಗೆ ಸುಸ್ವಾಗತ. ನಾನಿವತ್ತು ಮಲೇಷ್ಯಾದಲ್ಲಿದ್ದೀನಿ, ಜೆನೆಟಿಕ್ ಹೈಲ್ಯಾಂಡಲ್ಲಿ. ಐ ಅಲ್ಲ, HIGHL ಹೈಲ್ಯಾಂಡಲ್ಲಿ. ಇವತ್ತು ಒಂದು ಮಾಲಿಗೆ ಬಂದಿದ್ದೀನಿ, ಸಕ್ಕತ್ತಾಗಿದೆ. ಒಂದು ಸತಿ ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ. ಸ್ಕೈ ಟ್ರೊಪೋಲಿಸ್ ಅಂತ ಇಲ್ಲೊಂದು ಮಲೇಷಿಯನ್ ಕಾರ್ ಇದೆ. ಇಷ್ಟೊಂದು ಜನ ಇಲ್ಲಿ ಮಲೇಷಿಯನ್ನೇ ಮಾತಾಡೋದು. ಸೊ ಇಲ್ಲಿ ಮಲೇಷಿಯನ್ ಕಾರ್ ಇದೆ ನೋಡಿ. ಏನಂತ ಓಮಡ್ಡೋ ಅಂತ. ಇಲ್ಲೊಂದು ಬೆನ್ಸ್ ನಿಂತಿದೆ ನೋಡಿ. ಮಲೇಷಿಯನ್ ಪೀಪಲ್ ಹೆಂಗಿರ್ತಾರೆ ಅಂತ ಸಕ್ಕತ್ತಾಗಿದೆ. ಇಲ್ಲಿ ಕೆಸಿನೋ ಇದೆ ಮತ್ತು ಇಲ್ಲಿ ಥೀಮ್ ಪಾರ್ಕ್ ಇದೆ. ಇಲ್ಲಿ ಒಳಗಡೆ ಬಂದರೆ ನೀವು ನೋಡ್ಬೋದು, ಸಕ್ಕತ್ತಾಗಿದೆ ಒಟ್ಟಿನಲ್ಲಿ. ಇಲ್ಲಿ ಕೆಫೆ ಎಲ್ಲ ಇದೆ, ಇಲ್ಲೂ ಇದೆ. ಇಲ್ಲೆಲ್ಲ ಫುಲ್ ಸಕ್ಕತ್ತಾಗಿರೋದೇ ಇರೋದಿಲ್ಲೆಲ್ಲ ಫುಲ್ ನೋಡಿ. ಇಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ. ಇಲ್ಲಿ ಒಂದು ಗೇಮ್ಗೆ 6 to 4 ರಿಂಗೆಟ್ಸ್ ಅಂತಾರೆ. ಇಲ್ಲಿ 6 to 4 ರಿಂಗೆಟ್ಸ್ ಆಗುತ್ತೆ ಒಂದೊಂದು ಗೇಮ್ಗೆ. ಆಚೆ ಆಡಬೇಕು ಅಂದರೆ ಇಲ್ಲಿಗೆ ಕೇಬಲ್ ಕಾರ್ ಬರಬೇಕು. ಆಚೆ ಆಡಬೇಕು ಅಂದರೆ ಇಲ್ಲಿ ಇಂಡಿಯನ್ ರುಪೀಸ್ಗೆ 5000 ಆಗುತ್ತೆ. ಇಲ್ಲಿ 2300. ಆಚೆ ಆಡೋಕ್ಕೆ ವಾಟರ್ ಗೇಮ್ಸು, ಅಮ್ಯೂಸ್ಮೆಂಟ್ ಪಾರ್ಕ್ ಎಲ್ಲ ಇದೆ. ಅಲ್ಲಿ ಆಡೋಕ್ಕೆ 5000 ಆಗುತ್ತೆ. ಇಲ್ಲಂತೂ ಬಹಳ ಸಖತ್ತಾಗೇ ಇದೆ ನೋಡಿ. ಇಲ್ಲಿ ಟಾಯ್ಸ್ ಎಲ್ಲ, ಇಲ್ಲಿ ಟಾಯ್ಸ್ ಎಲ್ಲ ಒಂದು 80 ರಿಂಗೆಟ್ಸ್ ಆಗ್ಬೋದು. ಇಲ್ಲಿ 1 ರಿಂಗೆಟ್ಗೆ 20.25 ರಿಂಗೆಟ್ಸ್ ರುಪೀಸ್, ಇಂಡಿಯನ್ ರುಪೀಸ್. ಟಿಕೆಟ್ ಕೌಂಟ್ರ್ ಇದು. ಇಷ್ಟು ಎಲ್ಲದಕ್ಕೂ ನೋಡಿ. ಅಲ್ಲಿ ರೋಲರ್ ಕೋಸ್ಟರ್ ಇದನ್ನೆಲ್ಲ ಸಖತ್ತಾಗಿದೆ. ಇದೊಂದು ರೋಲರ್ ಕೋಸ್ಟರ್ ಯಾರು ಆಡೋಕ್ಕೆ ಆಗಲ್ಲ ಬಿಟ್ಟಾಕಿ. ಸಖತ್ತಾಗಿದೆ ಗೊತ್ತಾ. ಒಂದ್ಸತಿ ಇದೆಲ್ಲ ಗೇಮ್ಸ್ ಆಡಿರ್ಬೇಕಲ್ವಾ ನೀವು ಚಿಕ್ಕವರಿದ್ದಾಗೆಲ್ಲ. ಇದು ಡಕ್ಕೆತ್ತ ಗೇಮ್ಸು ಎಲ್ಲರೂ ಫುಲ್ ಮಜಾ ಮಾಡ್ತಿದ್ದಾರೆ ನೋಡಿ. ಅಲ್ಲಿ ಎಲ್ಲ ಫುಲ್ ಮಜಾ ನೋಡಿ. ಅಲ್ಲಿ ಏನೇನೋ ಇದೆ. ಇಲ್ಲಿ ಬರೀ ಚಿಕ್ಕ ಮಕ್ಕಳು ಆಟ ಆಡ್ತಿಲ್ಲ, ದೊಡ್ಡ ಮಕ್ಕಳು ಆಟ ಆಡ್ತಾ ಇದ್ದಾರೆ. ದೊಡ್ಡ ಮಕ್ಕಳು ಮತ್ತೆ ಇವಾಗ ಪೇರೆಂಟ್ಸು ಆಟ ಆಡ್ತಾ ಇದ್ದಾರೆ ಜಾಸ್ತಿ. ಚಿಕ್ಕ ಮಕ್ಕಳೇ ಕಾಣಿಸಲ್ಲ ಇಲ್ಲಿ ನೋಡಿ. ಫುಲ್ ಸೂಪರ್ ಗ್ಲೈಡರ್ ಅಂತ ಇದೇನೋ ಏನೇನೋ ಇದೆಯಪ್ಪ ಇಲ್ಲಿ. ನನಗಂತೂ ಭಯ ಆಗುತ್ತೆ. ನೋಡ್ತಾನೆ ಹೋಗಿ ತೋರಿಸ್ತಾ ಹೋಗ್ತಾ ಇರ್ತೀನಿ. ಲೂಪ್ ಅಂತೆ ಅದೇನೇನೋ ಇದೆ ಕಣ್ರಪ್ಪ ನೋಡಿ. ರೈಡ್ ರೌಂಡ್ ಅಂತ ಇದೇನೋ. ಇಲ್ಲಿ ಚೆನ್ನಾಗಿದೆ ಇದೆಲ್ಲ, ಆದರೆ ಇದು ಒಳಗಡೆ ಇದ್ರೆ ಇನ್ನೂ ಸೂಪರ್ ನೋಡಿ. ಹಂಗೆ ತೋರಿಸ್ತಾ ಇದ್ದೀನಿ. ಇವಾಗ ಒಳಗಡೆ ಹೋಗ್ತೀನಿ ನೋಡಿ. ಫುಲ್ ಜಾಸ್ತಿ ಶಬ್ದ ಇಲ್ಲಿ ನೋಡಿ. ಹೆಂಗೆ ಕಾಣ್ತಾ ಇದ್ದಾರೆ. ನಾನು ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಲಾಸ್ಟಲ್ಲಿ ಹಾಕ್ತೀನಿ ಅದನ್ನ. ನಾನು ಕಾರ್ ರೇಸ್ ಆಡ್ತಾ ಇರೋದನ್ನ ವಿತ್ ಗೇರ್ ನಾನು ಹಾಕ್ತಾ ಇರೋದು ನೋಡಿ. ಇಲ್ಲಿ ಫುಲ್ ಎಲ್ಲ ಮಜಾ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲೊಂದು ಕಾರ್ಡ್ ಬರುತ್ತೆ, ಇಲ್ಲಿ ತೋರಿಸ್ತಿದೆ ಅಲ್ವಾ, 4 ರಿಂಗೆಟ್ಸ್. ಒನ್ಗೆ ಟ್ಯಾಪ್ ಮಾಡಿದ್ರೆ ಒಂದು ಕಾರ್ಡ್ ಕೊಡ್ತಾರೆ. ಆ ಕಾರ್ಡ್ ಫ್ರೀ ಆಗಿರುತ್ತೆ. ಅದಕ್ಕೆ ನೀವು ಎಷ್ಟು ಬೇಕಾ ರಿಂಗೆಟ್ಸ್ ರೀಚಾರ್ಜ್ ಮಾಡ್ಕೋಬೇಕು. ಇಲ್ಲಿ ಒಂದೊಂದು ಗೇಮ್ಗೆ 4 ರಿಂಗೆಟ್ಸ್, 6 ರಿಂಗೆಟ್ಸ್. ಇಲ್ಲಿ ಸ್ಟಾರ್ಟ್ ಆಗೋದು 1 ರಿಂಗೆಟಿಂದ ಮ್ಯಾಕ್ಸಿಮಮ್ 8 ರಿಂಗೆಟ್ಸ್ವರೆಗೂ ಹೋಗುತ್ತೆ ನೋಡಿ. ನೋಡ್ತಾ ಇರ್ಬೋದು. ಫುಲ್ ಮಜಾ ಅಂದರೆ ಮಜಾ ಎಲ್ಲ ನೋಡಿ. ಏನೋ ಟ್ರಾನ್ಸ್ಫಾರ್ಮರ್ಸ್ ಗೇಮ್ ಅಂತೆ ನೋಡಿ. ಹೆಂಗಿದೆ ಅಂತ ಇದಂತೂ ನೋಡಿ. ಇಲ್ಲಿ ಇದಕ್ಕೂ ಟ್ಯಾಪ್ ಮಾಡಬೇಕು ನೋಡಿ. ಚಿಕ್ಕ ಹುಡುಗ ಇದ್ದಾನೆ ಇಲ್ಲಿ. ಹಾಯ್ ಆಗ್ತದ ನಂಗೆ ಹೋಗ್ಬಿಟ್ಟು. ಇದ್ಯಾವ್ದು ಗೊತ್ತಾ, ಇದು ಟ್ರಾನ್ಸ್ಫಾರ್ಮರ್ಸೇ ನೋಡಿ. ಸಖತ್ತಾಗಿರುತ್ತೆ ಇದು.
ಗೇಮೇ ಆಡ್ಬೋದು. ಟ್ರಾಂಪೋಲಿನ್ ಪಾರ್ಕ್ ಇದೆ, ಜುರಾಸಿಕ್ ವರ್ಲ್ಡ್ ಒಂದಿದೆ ನೋಡಿ. ಅಂದರೆ ಚಿಕ್ಕ ಮಕ್ಕಳಿಗೆ ಇದು ಟ್ರೈನ್ ಥರ ಅಷ್ಟೇ. ಇವಾಗ ನಮ್ಮ ಟ್ರೈನ್ ಇರ್ತದೆ ಅದೇ ಥರ ಇಲ್ಲಿ ಚಿಕ್ಕ ಟ್ರ್ಯಾಕ್ ನೋಡಿ. ಇದಕ್ಕೆಲ್ಲ ತಾಳಿ ತೋರಿಸ್ತೀನಿ. ಏನೋ ಫಂಟೋಪಿಯಾ ಅಂತೆ. ಫುಲ್ ಟ್ರಾಂಪೋಲಿನ್ ಪಾರ್ಕು. ಎಷ್ಟು ಇಲ್ಲೇ ಜಾಸ್ತಿ ಮಜಾ ಬರೋದು. ಲಿಫ್ಟ್ ಇದೆ, ತೋರಿಸ್ತೀನಿ ಬನ್ನಿ. ಮೇಲ್ಗಡೆ ಹೋಗ್ಬಿಟ್ಟು ಹೋಗ್ತಾ ಇರೋದು ಹತ್ತು ಸತಿ ಮೇಲ್ಗಡೆ ಹೋಗಿ ತೋರಿಸ್ತೀನಿ. ಚೆನ್ನಾಗಿರುತ್ತೆ ನೋಡಿ. ಫುಲ್ ಏನೇನೋ ಇದೆ. ಏನೋ ಶೋ ನಡೆಯುತ್ತೆ ಅನ್ಸುತ್ತೆ ಇಲ್ಲೆಲ್ಲ. ಆದರೆ ಇಲ್ಲಿ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಇದಕ್ಕೂ 100 ರಿಂಗೇಟ್ಸ್ ಅಂತ ಆಗ್ಬೋದು. ಯಾಕಂದರೆ ಇಲ್ಲಿ ಫುಲ್ ಆಡ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸೊ 100 ರಿಂಗೇಟ್ಸ್ ಆಗ್ಬೋದು. ನಾನು ಇಲ್ಲಿ ಆಡಿಲ್ಲ, ಆದರೆ ಚೆನ್ನಾಗಿದೆ ಇದು ನೋಡಿ. ಅಲ್ಲೆಲ್ಲೋ ಹೋಗೋದು, ಇಲ್ಲಿ ಹತ್ಕೊಂಡೆಲ್ಲೋ ಹೋಗೋದು. ಅಲ್ಲಿ ಎಲ್ಲ ಪೇರೆಂಟ್ಸ್ಗೂ ನಮ್ಮ ಮಕ್ಕಳು ಎಲ್ಲೋದ್ರು ಅಂತ ಅನ್ಸ್ಬೇಕಾಗುತ್ತೆ ನೋಡಿ. ಇದು ಟ್ರಾಂಪೋಲಿನ್ ಅಂತೆ, ಟ್ರೈನ್ ಅಂತೆ. ಇದು ಟ್ರೈನ್ ಟ್ರಾಂಪೋಲಿನ್ ಅಂತೆ. ಅಪ್ಪ ನಂಬಕ್ಕೆ ಆಗಲ್ಲ ನೋಡಿ ಹೆಂಗೆ ಆಡ್ತಾರೆ ಅಂತ. ನಾನು ಆಡೋದು ಇಲ್ಲ, ವೇಸ್ಟ್ ನಮಗೆಲ್ಲ. ಚಿಕ್ಕ ಮಕ್ಕಳಿಗೆಲ್ಲ ಆಗ್ಬೋದು, ಅದು ಆಡ್ತಾರೆ. ನಂಗಂತೂ ವೇಸ್ಟ್ ನಮಗೆ ಅಂತ ಬಂದರೆ ನೋಡಿ. ತೋರಿಸ್ತೀನಿ ಹೆಂಗೆ ಹೋಗುತ್ತೆ ಅಂತ. ಫುಲ್ ಶಬ್ದ ಇಲ್ಲಿ. ಓಕೆ ನೋಡಿ. ನೋಡಿದ್ರಲ್ವಾ, ಸ್ಕೂಲ್ ಗೇಮ್ಸ್ ಇದೆ. ಇದು ಅದೇ ಮಾಮೂಲಿ ಎಷ್ಟೊಂದು ವೀಡಿಯೋಸ್ ಮಾಡ್ತಾರಲ್ಲ, ಹಿಂಗೆ ತೊಗೊಳೋದು, ಅಲ್ಲೇನೋ ಎತ್ಕೊಳ್ಳೋದು. ಅಪ್ಪ ನೋಡಿ ಏನೇನೋ ಇದೆ. ಇದೇನೋ ನನ್ನ ಗೇಮ್ ಅರ್ಥನೇ ಆಗಲಿಲ್ಲ. ಟ್ಯಾಪ್ ಮಾಡೋದಂತೆ ಇಲ್ಲಿ, ಏನೋ ಗೊತ್ತಿಲ್ಲ. ಅಂದರೆ ಇಲ್ಲಂತೂ ಜಾಸ್ತಿ ಚಿಕ್ಕ ಮಕ್ಕಳ ಗೇಮ್ಸ್ ಇರೋದು ನೋಡಿ. ಇಲ್ಲಿ ಚಿಕ್ಕ ಮಕ್ಕಳು ಅಂದರೆ ಚಿಕ್ಕ ಮಕ್ಕಳು ನೋಡಿ ಹೆಂಗೆ ಆಡ್ತಾ ಇದ್ದಾರೆ. ನೋಡಿ ಗೇಮ್ ಓವರ್ ಆಯಿತು. ಅವ್ರು ಹೋಯ್ತವ್ರು ಪಾಡ್ಗೋರು. ಇವ್ರು ನೋಡಿ ಕಾರ್ಡ್ಸ್ ಬೇಕು ಮಾಡ್ಬಿಟ್ಟು ಆಡ್ತವ್ರು ಇವರೆಲ್ಲ. ನೋಡಿ ಹೆಂಗೆ ಓಡಿಸ್ತಾರೆ. ಎಲ್ಲ ಶೈ ಆಗ್ಬಿಟ್ಟಿದ್ದಾರೆ ಫುಲ್. ಮಜಾ ಅಂದ್ರೆ ನೋಡಿ ಹೆಂಗೆ ಮುಗ್ತಾ ಇದ್ದಾರೆ ನೋಡಿ. ಕ್ಯಾಂಪ್ ಅವ್ರು ಹೊತ್ತಾ ಇದ್ದಾರೆ, ಇವರು ಪಂಪ್ ಮಾಡ್ತಾ ಇದ್ದಾರೆ. ಈಗ ನೋಡಿ ಇಲ್ಲಿ ಗೇಮ್ಸ್ ಇದೆಪ್ಪ. ಇವರಿಬ್ರು ಚೆನ್ನಾಗಿ ಗೇಮ್ಸ್ ಆಡ್ತಾ ಇದ್ದಾರೆ ನೋಡಿ. ಇವ್ರು 3 ಜನ ಆಡ್ತಾ ಇದ್ದಾರೆ. ಇವರೆಲ್ಲ ಏನೇನೋ ಆಡ್ತಾ ಇದ್ದಾರೆ. ಏನೇನೋ ಗೇಮ್ಸ್ ಆಡ್ತಾರೆ. ತಾಳಿ ತೋರಿಸ್ತೀನಿ. ಹ್ಯಾಕ್ ಫ್ರೀಡಮ್ ನೋಡಿ. ಹ್ಯಾಕ್ ಫೈರ್ ಟೀಮ್ ರೇವೆನ್ ನೋಡಿ ಎಷ್ಟು ಚೆನ್ನಾಗಿ ನೋಡಿ. ನಮ್ಮದು ಓದಕ್ಕೆ ಬರ್ತಿಲ್ಲ, ಇವ್ರ ಲ್ಯಾಂಗ್ವೇಜ್ ಒಂಥರ. ಸೊ ಆಚೆ ಹೋಗೋಣ. ಇಲ್ಲಿ ನೋಡಿ ರಾಯಲ್ ಕ್ಯಾರಸೆಲ್ ಅಂತೆ. ಚೆನ್ನಾಗಿದೆ ಒಟ್ಟಿನಲ್ಲಿ. ನಾವು ಒಂದು ಫ್ಯಾಮಿಲಿ ಜೊತೆ ಬಂದಿದ್ದೀವಿ, 14 ಮೆಂಬರ್ಸು, ಟೂರ್ ಗೈಡರ್ ಪ್ಲಸ್ಸು. ನಾನಿವಾಗ ಮಲೇಷ್ಯಾದಲ್ಲಿದ್ದೀನಿ. ಮತ್ತು ಇದು ನಾನು ಇದಕ್ಕೂ ಹೋಗಿದ್ದೆ. ಯಾವುದಾದ್ರು ಟೆಂಪಲ್ ಇದೆಯಲ್ಲ, ಮುರುಘಾ ಟೆಂಪಲ್, ಅಲ್ಲೂ ಹೋಗಿದ್ದೆ. ಆದರೆ ಜನ ಇದ್ದರು ಮತ್ತು ಕೋತಿಗಳಿದ್ರು ಜಾಸ್ತಿ. ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೆಲ್ಫಿ ಸ್ಟಿಕ್ ಇತ್ತು, ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ಸೆಲ್ಫಿ ಸ್ಟಿಕ್ಕು ರೂಮಲ್ಲಿದೆ, ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ. ಸೊ ಅದು ಸಾರಿ ತೋರಿಸ್ತಿರೋಕ್ಕೆ. ಮತ್ತು ನಾನು ಇದಕ್ಕೂ ಹೋಗಿದ್ದೆ. ಏನಪ್ಪ ಅದು ಯಾವುದದು ಶಾಪಿಂಗ್ ಮಾಲ್. ಅದು ಶಾಪಿಂಗ್ ಮಾಲ್ ಅಲ್ಲ, ಶಾಪಿಂಗ್ ಪ್ಲೇಸ್. ಅದು ಅಲ್ಲೆಲ್ಲ ಕಾಸ್ಟ್ಲಿ. ಇವಾಗ ನಮ್ಮ ಈ ವಾಚ್ಗೆ ಅಲ್ಲಿ ಎಷ್ಟು ಅಂತ ಗೊತ್ತಾ? 250 ರಿಂಗೇಟ್ಸ್ ಅಂತೆ. ಈ ವಾಚ್ ನನಗೆ ಎಷ್ಟು ಸಿಕ್ತೇಳಿ?
250 ರಿಂಗೇಟ್ಸ್ ಅಂದರೆ ಕನ್ವರ್ಟೆಡ್ ಟು ಎಷ್ಟೋ ಗೊತ್ತಿಲ್ಲ. 250 ಒಂದು 20,000ವರೆಗೂ ಎಷ್ಟೋ ಆಗ್ಬೋದು. ಆದರೆ ನಾನಿದು ತೊಗೊಂಡಿದ್ದು 6,750ಗೆ. ಫುಲ್ ಕಾಸ್ಟ್ಲಿ ಇತ್ತು ಇಲ್ಲಿ, ಅದಕ್ಕೆ ತೊಗೊಳಕ್ಕೆ ಹೋಗಲಿಲ್ಲ. ನೋಡಿ ಏನೇನೋ ಗೇಮ್ಸ್ ಎಷ್ಟೊಂದು ಜನ ಆಡ್ತಾರು. ಫುಲ್ ಮಜಾ ಅಂದರೆ ಮಜಾ ಇಲ್ಲಿ. ನೋಡಿ ಒಂದು ಟ್ರೈನ್ ಬರ್ತಿದೆ ಅಲ್ಲ, ಒಂದು ಚಿಕ್ಕದು. ನೋಡಿದ್ರಲ್ವಾ ಎಷ್ಟು ಸಕ್ಕದಾಗಿದೆ. ನೋಡಿ ಇಲ್ಲೊಂದು ಹೋಗ್ತಾ ಎಲ್ಲ ಜಾಸ್ತಿ ಅಪ್ಪ ಎಲ್ಲ ನೋಡ್ತೀರ. ಆಡಬೇಕು ಅನಿಸ್ತಾ ಇರುತ್ತೆಪ್ಪ. ಒಂದಾಗ್ಬಿಟ್ರೆ ಎಲ್ಲ ಆಡಬೇಕು ಅಂತ ಅನಿಸ್ತಾ ಇರುತ್ತೆ. ಎಲ್ಲ ಕಾಟನ್ ಕ್ಯಾಂಡಿ ಎಲ್ಲ ವ್ಯಾಕ್ಸ್. ನೋಡಿ ಕೈ ವ್ಯಾಕ್ಸ್ ಏನು ಮಾಡ್ತಾರೆ. ಇದನ್ನು ಕೇಳಿದ್ವಿ 500 ರಿಂಗೇಟ್ಸ್ ಅಂತೆ. 35,000 44,000 ಆಗುತ್ತೆಪ್ಪ. ನೋಡಿ ಇದೆ ಮೇಲ್ಗಡೆ ಕೆಳಗಡೆ ಬರುತ್ತಲ್ಲ. ಫುಲ್ ಆಡ್ತಿದ್ರೆ ಆಡಬೇಕು. ನೋಡಿ ಹೇಳಿ ಹೆಂಗೆ ಮಾಡಿಸ್ಕೊಂಡಿದ್ದಾರೆ. ಫೇಸ್ ಪೇಂಟಿಂಗ್ ಎಲ್ಲ ಇರುತ್ತಿಲ್ಲಿ. ಇಲ್ಲೇ ನೋಡಿ ಇಲ್ಲಿ ಈ ಥರ ಎಲ್ಲರಿಗೂ ಮಾಡ್ತಾರೆ. ಇದನ್ನು ಕೇಳಿದ್ವಿ ಎಷ್ಟು ಅಂದರೆ ಗೊತ್ತಾ, 2 ಕಡೆ ಕೇಳಿದ್ವಿ. ಒಂದು ಕಡೆ 300 ಅಂದರು, ಇನ್ನೊಂದು ಕಡೆ 450 ಅಂದರು. ಸೊ ನಾವು ಎರಡೂ ಬೇಕಾಗಿಲ್ಲ. ನಮ್ಮ ಕರ್ನಾಟಕದಲ್ಲೇ ಎಷ್ಟು ಕಡಿಮೆಗೆ ಸಿಗುತ್ತಪ್ಪ, ಇಲ್ಲಿ ಜಾಸ್ತಿ ಮಾಡ್ತಿದ್ದಾರೆ. ಇನ್ನಂತೂ ಕೂಲ್ ಇಲ್ಲಿ ಜಾಸ್ತಿ ವೆಲ್ಫೇರಾಗಿ ಕಾಣೋದು ಆಚೆ ಹೋದರೆ. ನೋಡಿ ಇವಾಗ ಬೆಂಚ್ ತೋರಿಸ್ತೀನಿ. ಮತ್ತು ಇಲ್ಲಿ ಜಾಸ್ತಿ ವೆಲ್ಫೇರ್ ಅಂದರೆ ವೆಲ್ಫೇರು. ಮತ್ತು ಇನ್ನೇನು ಗೊತ್ತಾ, ಹೋಂಡಾದು ಅಂದರೆ ಹೈಪರ್ ಕಾರ್, ಹೋಂಡಾದು, ಕವಾಸಾಕಿ ಬೈಕ್ಸು, ದುಕಾಟಿ ಶೋರೂಮ್ ಇದೆ ನಮ್ಮ ಹೋಟ್ಲ್ ಹತ್ರ. ಮತ್ತು ವೆಲ್ಫೇರು ಇನ್ನೊಂದೇನೋ ಇದೆ, ಅಲ್ಫಾರ್ಡ್ ಅಂತ, ಸೇಮ್ ವೆಲ್ಫೇರ್ ಥರನೇ ಅದುವೆ. ಮತ್ತು ಇಲ್ಲಿ ಜಾಸ್ತಿ ಇರೋದೆಲ್ಲ ಸ್ಲೈಡ್ ಡೋರ್ಸು, ರೇಂಜ್ ರೋವರು, ಡಿಫೆಂಡ್ರು ಎಲ್ಲ ಫುಲ್. ಇಲ್ಲೂ ರಿಂಗೇಟ್ಸಲ್ಲೇ. ಸಿಂಗಾಪುರ್ ಡಾಲರ್ಸು. ಅಂದರೆ ಒಂದು ಅಂಗಡಿ ಇದೆ, ತೋರಿಸ್ತೀನಿ ನೋಡಿ. ಸ್ವೆನ್ಸನ್ಸ್ ಅಂತೆ, ಅದು ಯಾವುದೋ ಗೊತ್ತಿಲ್ಲ. ಇನ್ನೊಂದು ದೊಡ್ಡ ಸ್ಕ್ರೀನ್ ಇದೆ, ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ. ಇಲ್ಲಿ ಏನೇನಂದರೆ ಮಾಲಲ್ಲಿ ಏನೇನಿದೆ ಎಲ್ಲ ತೋರಿಸ್ತಾರೆ. ಇಲ್ಲಿ ಔಟ್ ಪಾಸ್ಡ್ ಏನೇನೋ ಎಷ್ಟು ಫ್ಲೋರ್ ಇದೆ ನೋಡಿ, 4 ಫ್ಲೋರ್ಸ್ ಇದೆ. ನಾನು ನಿಂತಿರೋದು ಫಸ್ಟ್ ಫ್ಲೋರಲ್ಲಿ. ಕೆಳಗಡೆ ಒಂದು ಇದಿದೆ. ಮತ್ತು ಕೆಸಿನೋ ಒಂದು ಅಲ್ವಾ, ಕೆಸಿನೋ ತೋರಿಸ್ತೀನಿ ಬನ್ನಿ ನನಗೆ. ಕೆಸಿನೋ ಇಲ್ಲಿ 21 ಏಜ್ ಆದಮೇಲೆ ಬಿಡ್ತಾರೆ. ಸೊ ತೋರಿಸ್ತೀನಿ ಬನ್ನಿ. ಫುಲ್ ಅಡ್ವರ್ಟೈಸ್ಮೆಂಟ್. ಜೈಂಟ್ ಅಂದರೆ ಇದು ಓಪನ್ ಅಲ್ಲ ಸ್ಪೇಸು, ಮಾಲ್ ಅಂದೆ ಅಲ್ವಾ ನನಗೆ. ಆಚೆನೂ ಇದೆ ವಾಟರ್ ಗೇಮ್ಸು, ಡ್ರೈ ಗೇಮ್ಸು ಎಲ್ಲ ಇದೆ ಆಚೆ. ಆದರೆ 5,000 ಆಗುತ್ತೆ ಅದು ಇಂಡಿಯನ್ ರುಪೀಸಲ್ಲಿ. ಇಲ್ಲಿ ಎಷ್ಟೋ ಆಗುತ್ತೆ ಒಟ್ಟಿನಲ್ಲಿ 100-200 ಮೇಲೆ. ಸೊ ನಾವು ಮಾಡೋಕ್ಕೆ ಹೋಗಲಿಲ್ಲ. ಸೊ ಕೆಸಿನೋ ಒಂದು ಅಲ್ವಾ, ಇಲ್ಲಿ ಕೇಬಲ್ ಕಾರಲ್ಲಿ ಬರಬೇಕು. ಇದಕ್ಕೆ ಸ್ಕೈ ಅದೇನು ತೋರಿಸಿದ್ನಲ್ಲ ಅಲ್ಲಿ, ಅದೇ ನೋಡಿ ಸ್ನೇಕ್ ಸ್ಟ್ಯಾಚು ನಾ ಕೆಸಿನೋ ಒಂದೇ ಅಲ್ವಾ, ಅದೇ ಇದು ನೋಡಿ. ಸ್ಕೈ ಕೆಸಿನೋ ಅಂತ. ಇದರಲ್ಲಿ ಫೋನಲ್ಲಿ ಉಲ್ಟಾ ಕಾಣ್ತಾ ಇರ್ಬೋದು, ನನಗೆ ನಿಮಗೂ ಕಾಣ್ತಾ ಇರ್ಬೋದು ಆ್ಯಕ್ಚುಲಿ ಅನ್ಕೋತೀನಿ. ಸೊ ಅದೇ ಸ್ಕೈ ಕೆಸಿನೋ. ಅಲ್ಲಿಂದ ನಾವು ಇಲ್ಲಿಗೆ ಅಂದರೆ ಕೆಳಗಡೆ ಇರ್ತೀವಿ. ಇದು 6,000 ಫೀಟಲ್ಲಿದೆ ಈ ಮಾಲು. ಅಂದರೆ ಫೀಟ್ ಅಲ್ಲ, ಕೆಳಗಡೆಯಿಂದ ನಾವು 6,000 ಫೀಟ್ ಮೇಲ್ಗಡೆ ಬರಬೇಕು ಈ ಮಾಲ್ಗೆ. ಕೇಬಲ್ ಕಾರಲ್ಲಿ ಮಾತ್ರ ಲಾಸ್ಟ್ ಸ್ಟಾಪ್ ಇದು. ಇಲ್ಲೇ ಊಟ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲೇ ಸೌತ್ ಇಂಡಿಯನ್ ಹೋಟ್ಲು ಇದೆ ಇಲ್ಲಿ. ನೆಕ್ಸ್ಟ್ ಸಿಂಗಾಪುರ್ ವೀಡಿಯೋ ನಾಳೆನೂ ಸಿಂಗಾಪುರ್ ವೀಡಿಯೋ ನಾನು ಯಾವತ್ತು ಮಾಡ್ತೀನಿ ಗೊತ್ತಾ, ಮಂಡೇ ಮಾಡ್ತೀನಿ ಹೋಗ್ಬೇಕಾರೆ. ನೋಡಿ ಆಯಿತಾ, ನೋಡಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.
ಅಷ್ಟೇ ಇವತ್ತಿಗೆ. ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ತನಕ ಎಲ್ಲರೂ ಹುಷಾರಾಗಿರಿ. ಬಾಯ್.